ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿದ್ದೀನಿ. ಹಾಗೆ ಇವತ್ತು ಪೂಜೆ ಮಾಡಬೇಕಾಗಿತ್ತ. ಸೊ ಮೇಲ್ಗಡೆ ಟೆರಸ್ ಗಾರ್ಡನಲ್ಲೆಲ್ಲ ಹೂವೆಲ್ಲ ಕಿತ್ಕೊಂಡು ಕೆಳಗಡೆ ಬಂದು ಸೊ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೆ. ಆ್ಯಂಡ್ ಫೈನಲಿ ಪೂಜೆ ಕೂಡ ಆಯಿತು. ಆ್ಯಂಡ್ ಇವತ್ತಂತೂ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ, ಬಿಕಾಸ್ ನಾನಿವತ್ತು ಭದ್ರಾವತಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಫಸ್ಟ್ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅಂಚಿರು ಕಟಿಂಗ್ ಮಾಡಿಸ್ಕೊಂಡು ಬರೋಕ್ಕೆ ಹೋಗಿದ್ದ, ಅವನಿಗೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಎಲ್ಲ ಬಂದಮೇಲೆ ಒಬ್ಬೊಬ್ಬರನ್ನೇ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಬುಜ್ಜಿಗೆ ರೆಡಿ ಮಾಡಿಬಿಟ್ಟು ಕೆಲವೊಂದು ಪ್ಯಾಕಿಂಗ್ ಎಲ್ಲ ಇತ್ತು, ಸೊ ರಿಮೈನಿಂಗು. ಹಾಗಾಗಿ ಅದನ್ನು ಕೂಡ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ. ಮೇಯ್ನಾಗಿ ಮಕ್ಳಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊತಾ ಇದ್ದೀನಿ, ಬಿಕಾಸ್ ಒಂದು ಮಿಸ್ ಆದರೂ ನನಗೆ ಟೆನ್ಷನ್ ಆಗಿಬಿಡುತ್ತೆ. ಹಾಗಾಗಿ ಸೊ ಪ್ಯಾಕ್ ಎಲ್ಲ ಮಾಡಿಕೊಂಡು ಹೊರಟ್ವಿ ನಾವು ನಮ್ಮ ಜರ್ನಿನ. ಆ್ಯಂಡ್ ವಿಶಾಲ್ ಮಾರ್ಟಿಗೆ ಹೋಗಿ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು ಮಗುಗೆ. ಹಾಗಾಗಿ ಅದನ್ನೆಲ್ಲ ತೊಗೊಂಡು ಆಮೇಲೆ ಅಮ್ಮ ಮನೆಗೆ ಹೋಗಿ ಅಮ್ಮನ ತಮ್ಮನ ಹೆಂಡ್ತಿನ ಎಲ್ಲರನ್ನೂ ಪಿಕ್ ಮಾಡಿಕೊಂಡು ಫೈನಲಿ ನಮ್ಮ ಜರ್ನಿ ಭದ್ರಾವತಿ ಕೂಡ ಸ್ಟಾರ್ಟ್ ಆಯಿತು. ಸಖತ್ತಾಗಿತ್ತು ಜರ್ನಿ ಮಾತ್ರ. ಕಾರಲ್ಲಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಆನ್ ದ ವೇ ಹೋಗ್ತಾ ಸನ್ಸೆಟ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಅದನ್ನು ನೋಡಿಕೊಂಡು ಹಾಡೆಲ್ಲ ಹೇಳ್ಕೊಂಡು ಹೋಗೋದೇ ಒಂದು ಮಜಾ ಅಂತಲೇ ಹೇಳ್ಬೋದು. ನಾವಂತೂ ಸಖತ್ತಾಗಿ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ನನಗೂ ನಿನಗೂ ಮನೆ ಮಾಡಿರುವೆ, ಒಳಗೆ ಬರಲು ತಡೆಯಿನ್ನೇಕೆ, ಕಿಟಕಿಲೇ ನಾಗಾರೆ ಎಲ್ಲ ನೀನಿರದೆ ಬಾಳೆ ಇಲ್ಲ ಅನ್ನುವುದು ಪ್ರೇಮ ಅಲ್ಲ. ನೋಡ್ತಾ ಇದ್ದೀರಲ್ಲ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀವಿ ಹಾಡೆಲ್ಲ ಹೇಳ್ಕೊಂಡು ಅಂತ. ಚೆನ್ನಾಗಿ ಆಡಿಲ್ಲ ಅಂದರೆ ಬೈಕೋಬೇಡಿ, ಜಸ್ಟ್ ನಾವು ಎಂಜಾಯ್ ಮಾಡೋಕೆ ಆಡ್ತಾ ಇರೋದು ಅಷ್ಟೇ. ಅದಾದಮೇಲೆ ಹೇಗೋ ಫೈನಲಿ ನಾವು ಭದ್ರಾವತಿ ಕೂಡ ರೀಚ್ ಆದ್ವಿ. ಫಸ್ಟು ನಾವು ದೊಡ್ಡಮ್ಮ ಮನೆಗೆ ಹೋಗಿದ್ದು. ಅಲ್ಲಿ ಹೋಗಿ ಲಗೇಜ್ನೆಲ್ಲ ಇಟ್ಬಿಟ್ಟು ನೆಕ್ಸ್ಟು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಭದ್ರಾವತಿ ಒಳಗಡೆ ಟೌನ್ ಒಳಗಡೆ ಹೋದ್ವಿ. ಸೊ ಸ್ವಲ್ಪ ರೌಂಡ್ ಹಾಕೋಣ, ತುಂಬ ವರ್ಷ ಆದಮೇಲೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು. ಅದಾದಮೇಲೆ ಫಸ್ಟು ನಾವು ಹೋಗಿದ್ದು ಫುಡ್ ಕೋರ್ಟ್ಗೆ. ಫಸ್ಟು ಫುಡ್ ಕೋರ್ಟ್ ಎಲ್ಲ ಏನೂ ಇದ್ದಿದ್ದಿಲ್ಲ, ರೋಡ್ ಸೈಡಲ್ಲೆಲ್ಲ ಸೇಲ್ ಮಾಡೋರು. ಬಟ್ ಇವಾಗ ಸಪ್ರೇಟಾಗಿ ಫುಡ್ ಕೋರ್ಟ್ ಅಂತಲೇ ಮಾಡಿ ಅಲ್ಲಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಫೇವ್ರೇಟ್ ಮಂಡಕ್ಕಿ ಮಸಾಲ ಮತ್ತು ಎಗ್ ಬೋಂಡ ತೊಗೊಂಡಿದ್ವಿ. ಸಕ್ಕತ್ತಾಗಿತ್ತು ಯಪ್ಪ. ನಾವು ತಿಂತಾ ಇದ್ದಿದ್ದು ನೋಡಿ ಅಲ್ಲಿರೋ ಎಲ್ಲರನ್ನೂ ನಮ್ಮನ್ನೇ ನೋಡ್ತಾ ಇದ್ರು. ಆ್ಯಂಡ್ ಫೈನಲಿ ನಮ್ಮ ಅಣ್ಣ ಕೂಡ ಬಂದ, ಎಲ್ಲರನ್ನೂ ಕರ್ಕೊಂಡು ಮನೆಗೆ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್.